ನಾನು ಕ್ಯಾಮರಾ ಇದೆ, ಅದರಿಂದ ಹೇಳಲಿಕ್ಕೆ ಆಗೋದಿಲ್ಲ. ಗಡೀಪಾರು ಯಾರನ್ನು ಮಾಡಬೇಕು ಅಂತ. ಅಧಿಕಾರಿಗಳನ್ನು ನೀವು ಯಾವುದೋ ಗೂಂಡಾಗಳನ್ನು ಗಡೀಪಾರು ಮಾಡಿದರೆ ಆಗೋದಿಲ್ಲ. ಆ ಗೂಂಡಾಗಳಿಗೆ ಸಪೋರ್ಟ್ ಮಾಡುವ ರಾಜಕೀಯ ನಾಯಕರನ್ನು ಗಡೀಪಾರು. ಈಗ ನನಗೆ ಗೊತ್ತಿದೆ, ಈಗ ಗಡೀಪಾರು ಆಗಿದ್ರಲ್ಲಿ ಕಾಂಗ್ರೆಸ್ನ ಶಾಸಕರಿಗೂ ನಾಯಕರಿಗೂ ಫೋನ್ ಹೋಗಿರುತ್ತೆ, ಈಗ ಬಿಜೆಪಿ ನಾಯಕರಿಗೂ ಫೋನ್ ಹೋಗಿರುತ್ತೆ. ನಮ್ಮವರಿದ್ರೆ ಅವರನ್ನು ಬಿಡಿಸಿ ನೀವು ಅಂತ. ಕನ್ನಡಕ್ಕೆ ಹೋಗಬೇಡಿ, ಅವರನ್ನಲ್ಲಿಯೇ ಸಾಯಲಿಕ್ಕೆ ಬಿಡಬೇಡಿ, ಅದು ಕರ್ನಾಟಕದಿಂದ ಅವರನ್ನು ಹೊರಗೆ ಹಾಕಿಬಿಡಿ ಎನ್ನುವ ಕ್ಯಾಂಪೇನ್ಗಳು ನಡೆಯುವ ಹೊತ್ತಿಗೆ ಇಲ್ಲಿ ಬಂದು ನಿಮ್ಮಿಂದೆಲ್ಲ ಬಯಸ್ಕೊಂಡು ಯಾಕೆ ಹೋಗ್ಬೇಕಂತ ಯೋಚನೆ ಮಾಡಿದೆ. ಇಲ್ಲಿ ಮಾತಾಡಿದವರು ಕೂಡ ಮುನೀರ್ ಕಾಟಿಬಲ್ ಅವರು ಸೇರಿದಾಗೆ ಬಹಳ ನಿರಾಶೆಯಿಂದ ಮಾತಾಡಿದ್ದಾರೆ. ಅಂದರೆ ದಕ್ಷಿಣ ಕನ್ನಡ ಬದಲಾವಣೆ ಮಾಡಲಾಗದಷ್ಟು ಕೆಟ್ಟು ಹೋಗಿದೆ, ಎಲ್ಲರ ತಲೆಯಲ್ಲಿ ವಿಷ ತುಂಬಿಟ್ಟಿದೆ. ನಾನು ಸುಮ್ಮನೆ ಇಲ್ಲಿ ಚೆಕ್ ಮಾಡ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚೌಟನಿಗೆ 7.25 ಲಕ್ಷ ಓಟ್ ಸಿಕ್ಕಿದೆ, ಪದ್ಮರಾಜಿಗೆ 6.25 ಲಕ್ಷ ಓಟ್ ಸಿಕ್ಕಿದೆ. ಡಿಫರೆನ್ಸ್ ಇರೋದು ಬರೀ 1.5 ಲಕ್ಷ. ಅಂದರೆ ಈ 1.5 ಲಕ್ಷ ಜನಗಿಂತ ಜಾಸ್ತಿ ಇದ್ದಾರೆ ಅಂತ ದಕ್ಷಿಣ ಕನ್ನಡದಲ್ಲಿ. 2013ರಲ್ಲಿ 8ರಲ್ಲಿ 7 ಕಾಂಗ್ರೆಸ್ ಬಂದಿತ್ತು. ಅದರಲ್ಲಿ 4 ಮಂದಿ ಅಲ್ಪಸಂಖ್ಯಾತರು, 2 ಮುಸ್ಲಿಮರು, 1 ಕ್ರಿಶ್ಚಿಯನ್, 1 ಜೈನ. ನಾನು ಸ್ವಲ್ಪ ದೇಶ ಸುತ್ತಿದ್ದೇನೆ. ನಾರ್ತ್ ಈಸ್ಟ್ ಮತ್ತು ಕಾಶ್ಮೀರ ಬಿಟ್ಟು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ 4 ಮಂದಿ ಮೈನಾರಿಟಿ MLA ಆಗಿದ್ದನ್ನು ಯಾರಾದರೂ ಉದಾಹರಣೆ ಕೊಟ್ಟರೆ ನನ್ನ ತಪ್ಪನ್ನು ಕೊಡ್ತೀನಿ. ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕೆಟ್ಟು ಹೋಗಿದೆ, ಮತದಾರರು ಹಾಳಾಗಿ ಹೋಗ್ಬಿಟ್ಟಾರೆ, ಎಲ್ಲ BJP ಬರುತ್ತೆ ಎನ್ನುವುದು ನಾನಂತೂ ಒಪ್ಪುವುದಿಲ್ಲ. ನಾನು ಆ ಜಿಲ್ಲೆಯವನು ಎನ್ನುವ ಕಾರಣಕ್ಕಾಗಿಲ್ಲ, ಇದು ಬಹಳ ವಾಸ್ತವದ ಕಣ್ಣಿನಲ್ಲಿ ನೋಡುವಂಥ ಕ್ರಮ ಅಲ್ಲ. ಅದರಿಂದ ಆಶಾಭಾವನೆ ಇದೆ. ಅಧಿಕಾರಿಗಳ ಬಗ್ಗೆ ಬಹುಶಃ ಶಿವರಾಮ್ ಮಾತಾಡಿದ್ರು, ಬಾಲನ್ ಅವರು ಮಾತಾಡಿದ್ರು. ಅಧಿಕಾರಿಗಳ ಬದಲಾವಣೆಯನ್ನು ಮಾಡಿದರೆ ಆಗುವುದಿಲ್ಲ, ಬಹುಶಃ ರಾಜಕಾರಣಿಗಳನ್ನು ಬದಲಾವಣೆ. ನಾನು ಕ್ಯಾಮರಾ ಇದೆ, ಅದರಿಂದ ಹೇಳಲಿಕ್ಕೆ ಆಗೋದಿಲ್ಲ. ಗಡೀಪಾರು ಯಾರನ್ನು ಮಾಡಬೇಕು ಅಂತ. ಅಧಿಕಾರಿಗಳನ್ನು ನೀವು ಯಾವುದೋ ಗೂಂಡಾಗಳನ್ನು ಗಡೀಪಾರು ಮಾಡಿದರೆ ಆಗುವುದಿಲ್ಲ. ಆ ಗೂಂಡಾಗಳಿಗೆ ಸಪೋರ್ಟ್ ಮಾಡುವ ರಾಜಕೀಯ ನಾಯಕರನ್ನು ಗಡೀಪಾರು. ಅವರು ಯಾವ್ಯಾವ ಪಕ್ಷದಲ್ಲಿದ್ದಾರೆ, ಹೇಗಿದ್ದಾರೆ ಎನ್ನುವುದು ಬಹುಶಃ ನಿಮಗೆಲ್ಲ ಈಗಾಗಲೇ ಗೊತ್ತಾಗ್ತದೆ. ಅಧಿಕಾರಿಗಳನ್ನು ನಾನು ಇದ್ದಾರೆ, ಅಧಿಕಾರದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾನು ಮೊನ್ನೆ ಬರೆದೆ, ಇದೇ ಸುದೀಪ್ ಕುಮಾರ್ ರೆಡ್ಡಿ ಕಾಂಗ್ರೆಸ್ ಕಾಲದಲ್ಲಿ ಕೂಡ ಅಲ್ಲಿತ್ತು. ಅವರನ್ನು ಟ್ರಾನ್ಸ್ಫರ್ ಮಾಡಿದ್ರು. ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು? ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಗೆ ಮಾತಾಡಿದ್ದು ಏನಂದ್ರೆ, ಎಲ್ಲರೂ ಸೇರಿ ಕೋಮುವಾದವನ್ನು ನಿಗ್ರಹ ಮಾಡಲಿಕ್ಕೆ ಆಫೀಸರ್ ವಿಫಲ ಆಗಿದ್ದಾರೆ. ಒಳಗಡೆ ಮಾತಾಡಿರೋದು ಏನೋ ನಮ್ಮ ಪಕ್ಷದವರು ಒಂದಷ್ಟು ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಹಿಂದಿನವರು ಮಾಡ್ತಾ ಇದ್ದಾರೆ, ಇವರು ಯಾರಿಗೆ ಅವಕಾಶ ಕೊಡ್ತಾರೆ ಈ ಆಫೀಸರ್ ಅಂತ 50 ಪ್ರೆಸೆಂಟ್ ಇದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ಸುಧೀರ್ ಕುಮಾರ್ ರೆಡ್ಡಿಯನ್ನಾಗಲಿ, ಅರುಣ್ ಅವರನ್ನಾಗಲಿ, ಮತ್ತೊಬ್ಬರನ್ನಾಗಲಿ ಕೆಲಸ ಮಾಡಲಿಕ್ಕೆ ಈ ಸಿಸ್ಟಮ್ ಬೀಳುತ್ತಾ ಎನ್ನುವುದು ಪ್ರಶ್ನೆ ಇದೆ. ಈಗಾಗಲೇ ಗಡೀಪಾರು ಮಾಡಿದ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅಂತ ಮುನೀರು ಲೆಕ್ಕ ಕೊಡ್ತಾ ಇದ್ರು, ಮೊತ್ತ ಕೊಡ್ತಾ ಇದ್ರು. ಅಂದರೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಲಿಕ್ಕೆ ಹೋಗಿ ಒಂದಷ್ಟು ಮುಸ್ಲಿಮರನ್ನು, ಒಂದಷ್ಟು ಕಾಂಗ್ರೆಸ್ ಸಪೋರ್ಟರನ್ನು, ಒಂದಷ್ಟು BJP ಸಪೋರ್ಟರನ್ನು ಮಾಡಿ ತಪ್ಪಿಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಅದರಿಂದ ಏನೆಲ್ಲ ಲಾಭ ಆಗುತ್ತೆ ಗೊತ್ತಿಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಬಹುಶಃ ನಮ್ಮನ್ನು ಎಲ್ಲರೂ ಹೇಳ್ತಾ ಇದ್ದಾರೆ, ನಾನು ಬಹಳ ಹತ್ತಿರದಿಂದ ಅದನ್ನು ಬಲ್ಲವನಾಗಿದ್ದೇನೆ. ಎಲ್ಲೆಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯಿತು, ಅದರಿಂದ ಒಂದಷ್ಟು ಅಕ್ರಮ ಸಂಪತ್ತು ಶೇಖರಣೆ ಆಗಿತ್ತು, ಅಲ್ಲೆಲ್ಲ ಕೆಟ್ಟದೇ ಹೋಗ್ತದೆ, ಒಳ್ಳೇದು ಹೋಗ್ತದೆ. ಒಳ್ಳೇದು ಹುಟ್ಟುದಿಲ್ಲ, ಕೆಟ್ಟದೇ ಹುಟ್ಟು. ಉದಾಹರಣೆಗೆ ಒಬ್ಬ ನಮ್ಮ ನದಿ ಹತ್ರ ಮರಳು ಸಾಗಾಣಿಕೆ ಮಾಡುವ ಅಕ್ರಮ ಇರ್ತದೆ. ಅವನು ಪೊಲೀಸರು ಹಿಡಿದರೆ ಅವನ ಹಣೆಯಲ್ಲಿ ಒಂದು ಕೇಸರಿ ಪಟ್ಟಿ ಇರುತ್ತೆ. ಅವನು ಹೋಗಿ ಪೊಲೀಸ್ ಸ್ಟೇಷನ್ ಮೇಜನ್ನು ಗೊತ್ತಾನೆ, ನಾನು ಯಾರಿಗೆ ಗೊತ್ತಾ ನಿಮಗೆ ಅಂತ. ಸೊ ಅವನನ್ನು ಬೇರೆ ಯಾರಾದರೂ ಮುಂದಾಸ್ದಾರಿಗಳು ಅವನನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಇವನನ್ನು ಬಳಸ್ಕೊಂಡು ಅವರು ದುಡ್ಡು ಮಾಡ್ತಾರೆ, ಇವರಿಗೆ ಬೇಕಾದಾಗ ಅವನನ್ನು ಉಪಯೋಗಿಸ್ಕೊಳ್ತಾರೆ. ಅದರಿಂದ ನೀವು ಅಕ್ರಮ ಇತ್ತೀಚೆಗೆ
ಏನೋ 6-8 ಟೈರ್ನ ಲಾರಿಗಳಲ್ಲಿ ಮಣ್ಣು ಹೋಗ್ತದೆ. ಎಂಥ ಮಣ್ಣ, ಚಿನ್ನದ ಮಣ್ಣ ಗೊತ್ತಿಲ್ಲ. ಅದರಲ್ಲಿ ಎಲ್ಲ ಪಕ್ಷದವರು ಪಾಲ್ಗೊಂಡಿದ್ದಾರೆ. ಮುನೀರ್ ಅವರಿಗೆ ಗೊತ್ತಿದೆ, ನವೀನ್ ಅವರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಮರಳು ಸಾಗಾಣಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ನಡೀತಾ ಇದೆ. ಅಲ್ಲೇ ಕಾಲೇಜುಗಳಲ್ಲಿ ಭಯಂಕರವಾಗಿ ನಡೀತಾ ಇದೆ. ಚಾಕ್ಲೇಟ್ಗಳು, ರಿಯಲ್ ಎಸ್ಟೇಟ್ಗಳು ನಡೀತಿದೆ. ಕರಾವಳಿಯ ಭಾಗದಲ್ಲಿ ರೆಸಾರ್ಟ್ಗಳು ನಡೀತದೆ. ಆ ರೆಸಾರ್ಟ್ಗಳಲ್ಲಿ ಏನೆಲ್ಲ ನಡೀತದೆ ಗೊತ್ತಿಲ್ಲ. ಇಲ್ಲಿಂದ ನೀವು ಏನು ಫಂಡ್ ಬರ್ತಾ ಇದೆ ಇವರಿಗೆಲ್ಲ ಇಂಥ ಗೂಂಡಗಳಿಗೆ ಇದನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟು ಆ ಗೂಂಡಗಳನ್ನು ಇಂಥ ಕಮ್ಯುನಲ್ ರೈಟ್ಸ್ಗೆ ಬಳಸ್ಕೊಡ್ತಾರೆ. ಸೊ ಕೇವಲ 4 ಮಂದಿಯನ್ನು ಗಡಿಪಾರು ಮಾಡಿದ್ರು, ಇಲ್ಲದ್ರೆ ಅರೆಸ್ಟ್ ಮಾಡಿದ್ರು, ಇಲ್ಲದ್ರೆ ಈ ರೀತಿಯ ನಡೆದ ಕೊಲೆಗಳಲ್ಲಿ 4 ಮಂದಿ ಅರೆಸ್ಟ್ ಮಾಡಿದ ಕೂಡಲೇ ಕೋಮುವಾದ ಅಳಿದು ಹೋಗುತ್ತೆ ಅನ್ನೋ ಭ್ರಮೆ ನನಗಂತೂ ಇಲ್ಲ. ಅದರಿಂದ ಇದರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಂತ ನನಗೆ ಅನಿಸುದು. ಈಗಾಗಲೇ ನವೀನ್ ಒಂದು ನೋಟ್ ನನಗೆ ಹಾಕಿದ್ರು. ನಾನು ಅದೇ ಇದರಲ್ಲಿ ಯೋಚನೆ ಮಾಡ್ಕೊಂಡು ಬಂದಿದ್ದೆ. ಮತ್ತು ಇಲ್ಲಿ ಕೆಲವರು ಅದನ್ನು ಹೇಳಿದರು. ನಾವು ಮಾಡಬೇಕಾಗಿರೋದು, ನಾರಾಯಣ ಅವರು ಹೇಳಿದರು, ಅವರನ್ನು ಕರೆದು 3 ಕುರ್ಚಿ ಹಾಕಿ ಅವರನ್ನು, ಬಹುಶಃ ಇದು ಪ್ರಾಯೋಗಿಕವಾಗಿ ಬಹಳ ಕಷ್ಟ. ಅದರಿಂದ ನಾವು ಅಂದರೆ ಎಲ್ಲಿಯವರೆಗೆ ಅಂದರೆ ನಾವು ಪ್ರತಿಭಟನೆ ಮಾಡ್ತಾ ಇರಬೇಕು ಅಂತ ನಡೀತಾ ಹೋಗುತ್ತೆ. ನಾವೇನಾದರೂ ಪ್ರಾಕ್ಟಿಕಲ್ ಆದ ಇದಕ್ಕೊಂದು ಪರಿಹಾರ ಕಂಡುಕೊಡ್ಬೇಕಾದ್ರೆ ಮಲ್ಲಿಗೆ ಅವರು ಹೇಳಿದರು, ಉಳಿದವ್ರಿಗೆ ಹೇಳಿದರು. ನಾವು ಒಂದಷ್ಟು ಈಗ ಹೊಸದಾಗಿ ಏನೋ ಸ್ವಲ್ಪ ಸರ್ಕಾರ ಕಣ್ ತೆರೆದಾಗೆ ಕಾಣುತ್ತೆ. ಬಿ ಕೆ ಹರಿಪ್ರಸಾದ್ ಅವರಿಗೆ ಸ್ವಲ್ಪ ಜವಾಬ್ದಾರಿ ವಹಿಸಿದಂತ ಕಾಣುತ್ತೆ. ಸೊ ಅವರಿಗೆ ಕೂಡ ಕನ್ವಿನ್ಸ್ ಮಾಡಿ ನಾವೆಲ್ಲರೂ ನಾವೆಲ್ಲರೂ ಇಲ್ಲಿ ಸೇರಿದವ್ರು ಮಾತ್ರ ಅಲ್ಲ, ಉಳಿದವ್ರು ಯಾರಾದರೂ ಸಾಹಿತಿಗಳು, ಚಿಂತಕರು, ಒಂದಷ್ಟು ಹಿರಿಯರು, ಎಲ್ಲರೂ ಅಲ್ಲ, ಒಂದು 25 ಮಂದಿ ಹೋಗಿ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳ, ಗೃಹ ಸಚಿವರು ಎಲ್ಲರೂ ಪ್ರೆಸೆಂಟ್ ಇರುವಾಗೆ ಮಾಡಿ, ಹರಿಪ್ರಸಾದ್ ಅವರು ಇರ್ಬೋದು ಅಲ್ಲಿ, ಅವರಿಗೆ ಸ್ವಲ್ಪ ಜವಾಬ್ದಾರಿ ಅವ್ರಿಗೆ ಗೊತ್ತಿದೆ. ಅಲ್ಲಿ ಅದಕ್ಕಿಂತ ಮೊದಲು ಒಂದು ತಯಾರಿ, ಒಂದು ಡಾಕ್ಯುಮೆಂಟ್ ರೆಡಿ ಮಾಡೋದು. ಅದರಲ್ಲಿ ನೀವು ಹೇಳಿದ ಎಲ್ಲ ಅಂಶಗಳನ್ನು ಬೇಕಾದರೆ ಸೇರಿಸಿ ಅಲ್ಲಿ ಮಾತಾಡೋದನ್ನು ಕಡಿಮೆ ಮಾಡಿ, ನಾವು ರೈಟಿಂಗ್ನಲ್ಲಿ ಇತ್ತೀಚಿನ ಎಷ್ಟು ಮರ್ಡರ್ಗಳಾಗಿದೆ, ಎಪಿಸೋಡ್ ಎಷ್ಟಾಗಿದೆ, ಪೊಲೀಸರ ವೈಫಲ್ಯ ಹೇಗಾಗಿದೆ ಅಂಥದ್ದೊಂದು ಡಾಕ್ಯುಮೆಂಟನ್ನೇ ತಯಾರು ಮಾಡಿ, ಮತ್ತು ಇದಕ್ಕೆ ಪರಿಹಾರ ಏನಂತ ನೀವು ಕಾನೂನಿನಲ್ಲಿ ಒಂದಷ್ಟು ಪರಿಹಾರ ಸೂಚಿಸಿದ್ರಿ, ಪೊಲೀಸ್ ಮ್ಯಾನ್ಯುವಲ್ಗಳ ಬಗ್ಗೆ ಇವರು ಮಾತಾಡಿದ್ರು. ಇದನ್ನೆಲ್ಲ ಸೇರಿಸಿ ಅದು ಎಷ್ಟಾದರೂ ಆಗಲಿ ಅದೊಂದು, ಈಗ ನಾವು ಕೇರಳದ ಡಾಕ್ಯುಮೆಂಟನ್ನು ಏನು ನಾವು ಹುಡುಕ್ತಾ ಇದ್ದೇವೆ, ಮುಂದೊಂದು ದಿನ ನಾವು ಮಾಡಿದ ಡಾಕ್ಯುಮೆಂಟನ್ನು ಮತ್ತೊಬ್ಬರು ಹುಡುಕುವಾಗೆ, ಇಲ್ಲದ್ರೆ ಅದೊಂದು ಗೈಡ್ ಲೈನ್ ಇರುವ ಹಾಗೆ ಅಂಥದ್ದನ್ನೊಂದು ಮಾಡಲಿಕ್ಕೆ ಸಾಗುತ್ತೆ ಅಂತ ನೋಡ್ತಾರೆ. ಇನ್ನೊಂದು ನವೀನ್ ಮತ್ತೆ ಅವರ ಆ ಲಿಸ್ಟಲ್ಲೂ ಇದೆ. ನಾವು ಒಂದಷ್ಟು ಜನ ಮಂಗಳೂರಿಗೆ ಹೋಗಿ ಅಲ್ಲಿ ಒಂದು ಸೌಹಾರ್ದ ಮೆರವಣಿಗೆಯನ್ನು ಯಾಕೆ ಮಾಡಬಹುದು, ಅದರಿಂದ ಬಹಳ ದೊಡ್ಡ ನಿರೀಕ್ಷೆ ಏನು ಬೇಡ. ನನಗೆ ಅನಿಸಿದ್ದು, ನೀವು ಯಾರಾದ್ರೂ ಬರೋದಿದ್ರೆ ಮಂಗಳೂರು ಬದಲಾವಣೆ ಆಗುತ್ತೆ ಅನ್ನುವ ನಿರೀಕ್ಷೆಯಿಂದ ಬರಬೇಡಿ. ನಮ್ಮ ಕರ್ತವ್ಯವನ್ನು ಮಾಡಿ ನಿಮ್ಮ ಜೊತೆ ಇದ್ದೇ ಅನ್ನೋ ಒಂದು ಮೆಸೇಜ್ ಕೊಡ್ಲಿಕ್ಕಾದ್ರೂ ಬನ್ನಿ. ನೀವು ಮೆರವಣಿಗೆ ಮಾಡಿದ ಕೂಡಲೇ ನಾಳೆ ಏನೂ ಆಗಲಿಲ್ಲ ಅಂತ ಮತ್ತೆ ನಮ್ಮನ್ನು ಬ್ಲೇಮ್ ಮಾಡಿದ್ರು. ನೀವು ನಮ್ಮ ಜೊತೆ ಇದೀರಿ ಏನೋ ತೋರಿಸ್ಲಿಕ್ಕೆ ಆದರೂ ಅಲ್ಲಿ ಒಮ್ಮೆ ಬನ್ನಿ. 1-2 ಬಸ್ 3 ಬಸ್ ಇಲ್ಲಿಂದ ಮಾಡಿಕೊಂಡು ನಾವು ಹೋಗ್ಬೋದು. ಆಗ ಕನಿಷ್ಠ ಸರ್ಕಾರಕ್ಕೆ ಇಷ್ಟು ಜನ ಏನೋ ಮಾತಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸ್ಬೋದು. ಅದೊಂದೊಂದು ಮಾಡ್ಬೋದು. ಇನ್ನೊಂದು ಸತ್ಯ ಶೋಧನೆ, ಫ್ಯಾಕ್ಟ್ ಫೈಂಡಿಂಗ್ ಅಂತ ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಸರ್ಕಾರಕ್ಕೆ ಸಲ್ಲಿಸುವ ವಿಚಾರದಲ್ಲಿ ಒಂದು ಅರ್ಥ ಡಾಕ್ಯುಮೆಂಟೇಶನ್ ನಾವು ಡಾಕ್ಯುಮೆಂಟ್ ಮಾಡಿದ್ರೆ ಬೇಕಿದ್ರೆ ಅದಕ್ಕಿಂತ ಮೊದಲು ಇನ್ನಷ್ಟು ಈಗ ಅಲ್ಲಿರುವ ಯಾವಾಗ ಈ ಕಮ್ಯುನಲ್ ರೈಟ್ಸ್ ಶುರುವಾಯಿತು ಮತ್ತು ಹೇಗೆ, ನಾನು ಅದನ್ನು ಬೇರೆ ಆಂಗಲ್ ಅಲ್ಲಿ ಬರೆದೇನೆ. ಈ ಜಾತಿಗಳ ಸಂಬಂಧಗಳನ್ನು ಹೇಗೆ ಬಿಲ್ಲವರನ್ನು ಹೊರಗೆ ಹಾಕಿದ್ರು, ಮಗುವೀರನ್ನು ಹೊರಗೆ ಹಾಕಿದ್ರು, ಬಂಟ ಬಿಲ್ಲವರ ನಡುವೆ ಹೇಗೆ ಭೇದ ಹುಟ್ಟಿಸಿದ್ರು, ಇದನ್ನೆಲ್ಲ ಒಂದು ಚರಿತ್ರೆ ಇದೆ. ನಿಮಗೆ ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾರಾದ್ರೂ ಏನಾದ್ರೂ ಹೇಳಿ ಭೂ ಸುಧಾರಣೆ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಸರಿಯಾಗಿ ಜಾರಿ ಬಂದಿಲ್ಲ. ನಾನು ಹೇಳ್ತೇನೆ, ನಾನು ಹೆಮ್ಮೆಯಿಂದ ಹೇಳ್ತೇನೆ ಅದನ್ನು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಮಾರು 4.5 ಲಕ್ಷ ಎಕರೆ ಜಮೀನಲ್ಲಿ ಹೆಚ್ಚಿನ ಸಂಖ್ಯೆ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಕಡೆಯಲ್ಲೇ ಜಾರಿಗೆ ಬಂದದ್ದು. ಅದು ಬಂಡರು ಭೂಮಾಲೀಕರಾಗಿದ್ದರು, ಅವರು ಸ್ವಇಚ್ಛೆಯಿಂದ ಭೂಮಿ ಬಿಟ್ಟು ಕೊಟ್ಟಿದ್ದಾರೆ. ಒಂದು ಕಾಲ ಇತ್ತು ಅಂತ. ಅಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ. ಅಲ್ಲಿಯೇ ಬೇರೆ ಕಡೆ ಒಬ್ಬ ಬ್ಯಾರಿಗೆ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದ ಉದಾಹರಣೆಗಳಿಲ್ಲ. ಅದು ಸೌತ್ ಕೇಂದ್ರದಲ್ಲಿ ಇರುವುದು. ಬ್ಯಾರಿಗಳನ್ನೇ ಒಂದು ಭೂತವಾಗಿ ಆರಾಧಿಸುವಂತ ಕೂಡ ಸೌತ್ ಕೇಂದ್ರದ ಮಣ್ಣಲ್ಲಿ ಇರುವುದು. ಅದರಿಂದ ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಏನೋ ಒಂದು ಸ್ವಲ್ಪ ಈ ರೀತಿ ಕತ್ತಲೆ ಆವರಿಸಿದೆ, ಅದು ಬದಲಾವಣೆ ಮಾಡ್ಲಿಕ್ಕೆ ಆಗತ್ತಂತ ಏನಿಲ್ಲ. ಮೊನ್ನೆ ನವೀನ್ ಒಂದು ಬರೆದ್ರು, ಅದನ್ನು ನಾವೆಲ್ಲರೂ ಗಮನಿಸಬೇಕು. ಇವತ್ತು ಈ ಕಾಲಾಳುಗಳನ್ನು ಬಳಸುವ ಮೊದಲೇ ರೌಡಿ ಗ್ಯಾಂಗ್ಗಳನ್ನು ಬಳಸ್ತಾ ಇದ್ದಾರೆ.
ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ಕಾಲದಲ್ಲಿ ಮಗುವಿನ ಕಾಲಾಳುಗಳು ಈ ಫಿಶರ್ಮ್ಯಾನ್ ಕಮ್ಯುನಿಟಿಯವರು ಬಹಳ ದೊಡ್ಡ ಮಟ್ಟದ ಕಾಲಾಳುಗಳಾಗಿದ್ದರು. ಇವತ್ತು ಅವರ ಹೆಸರುಗಳು ಹೆಸರುಗಳಿಲ್ಲ. ಈಗ ಜಿ ಶಂಕರ್ ಅಂತ ಅವರೊಬ್ಬರು ನಾಯಕರು, ಅವರು ಸ್ವಲ್ಪ ಎಲ್ಲ ಸೇರಿ ಅದನ್ನು ಹೊರಗೆ ತಂದಿದ್ದಾರೆ. ಆ ಮಟ್ಟಿಗೆ ಅಷ್ಟು ಕಡಿಮೆ ಆಗಿದೆ. ಸಮಸ್ಯೆ ಬಿಲ್ ಅವರದ್ದು ಸ್ವಲ್ಪ ಇದೆ. ಅದನ್ನ ನೀವು ಕೇವಲ ಹಿಂದೂ ಧರ್ಮದ ಸಾಮರಸ್ಯ, ಹಿಂದೂ ಮುಸ್ಲಿಂ ಸಾಮರಸ್ಯ ಅಂದ್ರೆ ಅದು ಸಾಲ್ವ್ ಆಗುದಿಲ್ಲ. ನನ್ಗೆ ತಿಳಿದಾಗ ಯಾಸಿನ್ ಮಲ್ಪೆ ಅಂತ ನಿಮ್ಮ ಉಡುಪಿಯ ಮುಸ್ಲಿಂ ಒಕ್ಕೂಟದವರು ಒಂದೊಂದು ಪ್ರಯತ್ನ ಮಾಡಿದರು. ಮುಸ್ಲಿಮರು ಮತ್ತು ಬಿಲ್ಲವರು, ಮುಸ್ಲಿಮರು ಮತ್ತು ಮಗುವಿಗರು, ಮುಸ್ಲಿಂ ಮತ್ತು ಬಂಟರು, ಮುಸ್ಲಿಂ ಮತ್ತು ದಲಿತರು, ಇವರನ್ನು ಸೇರಿಸಿ ನಮ್ಗೆ ಏನ್ ಸಮಸ್ಯೆ ಮಾತಾಡ್ಕೊಳ್ಳೋಣ ಅಂತ ಮಾಡಿದ್ರೆ ಸಾಲ್ವ್ ಆಗುತ್ತೆ. ಅದು ಎಷ್ಟೊಂದು ಪರಿಣಾಮಕಾರಿ ಅಂದ್ರೆ, ಆ ಕಾಲದಲ್ಲಿ ನಿಮಗೆಲ್ಲ ಕೆಲವರಿಗೆ ಅದು ಗೊತ್ತಿರ್ಬೋದು, ನನಗೆ ಅಂಡರ್ ವರ್ಲ್ಡ್ ಇಂದ ಬಹಳ ದೊಡ್ಡ ಥ್ರೆಟ್ ಬಂದು ಅದು ಕ್ಯಾನ್ಸಲ್ ಆಯ್ತು. ಅಂದ್ರೆ ನನಗೆ ಫೋನ್ ಮಾಡಿದವರು ಹೇಳ್ತಾರೆ, ಹೋಗಯ್ಯ ನೀನು ಹಿಂದೂ ಮುಸ್ಲಿಂ ಬೇಕಾದ್ರೆ ಮಾಡು, ಹಿಂದೂ ಬಿಲ್ಲವ ಯಾಕೆ ಮಾಡ್ತೀನಿ ನೀವು? ಯಾಕೆಂದ್ರೆ ಸಮಸ್ಯೆ ಅಲ್ಲಿ ಇದೆ ಗೊತ್ತಿದೆ. ಇವರು ಪರಸ್ಪರ ಕೂತ್ಕೊಂಡು ಅವರವರ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಆಗ ಅವರಿಗೆ ಇದು ಹಿಂದೂ ಮುಸ್ಲಿಮರನ್ನ ತೋರಿಸಿ ಮಾಡೋದು. ನಾನು ಬಹಳ ಮಂದಿ ನಮ್ಮ ಊರಿನ ಹುಡುಗರನ್ನು ಕೇಳಿದ್ರು, ಮುಸ್ಲಿಮರಿಗೆ ಏನ್ ಮಾಡಿದ್ದಾರೆ? ನಿಮ್ಮಿಂದ ಭೂಮಿ ಕಿತ್ಕೊಂಡಿದ್ದಾರ? ನಿಮ್ಮ ದೇವಸ್ಥಾನವನ್ನು ನಾಶ ಮಾಡಿದಾರ? ಅಲ್ಲ ನಿಮ್ಮ ಹೆಣ್ಮಕ್ಕಳಿಗೆ ಅವ್ರು ಏನ್ ಮಾಡಿದ್ದಾರೆ? ಅವ್ರ ಹತ್ರ ಉತ್ತರ ಇಲ್ಲ. ನಮ್ಮಲ್ಲಿಲ್ಲ ಸರ್, UPBR ಗೊತ್ತಾ ನಿಮಗೆ ಕತೆ ಅಂತ ಕೇಳ್ತಾರೆ. ಎಲ್ಲಿ ವಾಟ್ಸಪ್. ಅದರಿಂದ ಈಗ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ, ಅಂಥದ್ದಾಗಿಲ್ಲ. ನಮ್ಮ ಊರಿನ ಹುಡುಗರಿಗೆ ಹೇಳಿದೆ, ನೀವು ಹಿಂದೂ ಹುಡುಗರಲ್ಲ, ನಿಮ್ಮ ಊರಿನಲ್ಲಿ ಹಿಂದೂ ಹುಡುಗಿಯರ ಮೇಲೆ ಏನ್ ಮಾಡಿದಾರೆ ಅಂತ ಲಿಸ್ಟ್ ಕೊಡೋದು. ಆಗ ನಿಮ್ಮ ನೆತ್ತರು ಬಿಸಿ ಆಗುದಿಲ್ಲ. ಎಲ್ಲೋ UPBR ನಲ್ಲಿ ಏನೋ ಆಗಿದೆ ಅಂತ ತಿಳ್ಕೊಂಡು ನೀವು ಆಗ್ತಾ ಇದ್ದೀರಿ. ಅಂದ್ರೆ ತಪ್ಪು ಮಾಹಿತಿಯ ಮೂಲಕ ಇಂಥದ್ದು ನಡೆಯುತ್ತೆ. ಆ ಸಮಾಜದ ಹಿರಿಯರು ಸೇರಿ ಅವರನ್ನು ಕನ್ವಿನ್ಸ್ ಮಾಡಬೇಕು. ಇದು ನನ್ನ ಪ್ರಕಾರ ಲಾಂಗ್ ಟರ್ಮ್. ನೀವು ಅಧಿಕಾರಿಗಳನ್ನು ತಂದ್ರೆ ಯಾವ ರಾಜಕೀಯ ಪಕ್ಷಗಳು ಕೂಡ ಅವರಿಗೆ ಫ್ರೀ ಆಗಿ ಕೊಡುದಿಲ್ಲ. ಮೊದಲಿಗೆ ನಾವು ನಾನಂತ ಅಧಿಕಾರಿಗಳನ್ನು ಕೂಡ ದೂರ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಈಗ ನನಗೆ ಗೊತ್ತಿದೆ, ಈಗ ಗಡಿಪಾರ ಆಗಿದ್ರಲ್ಲಿ ಕಾಂಗ್ರೆಸ್ನ ಶಾಸಕರಿಗೂ ನಾಯಕರಿಗೂ ಫೋನ್ ಹೋಗಿರುತ್ತೆ, ಈಗ BJP ನಾಯಕರಿಗೂ ಫೋನ್ ಹೋಗಿರುತ್ತೆ. ನಮ್ಮವರಿದ್ರೆ ಅವರನ್ನು ನೋಂದಿಸಿ ನೀವು ಅಂತ. ಅವರು ನಿರಪರಾಧಿನೇ ಇರ್ಬೋದು, ಅಪರಾಧಿನೇ ಇರ್ಬೋದು, ಅವರಿಗೆ ಪೊಲಿಟಿಕಲ್ ಕಂಪಲ್ಷನ್ ಇರುತ್ತೆ, ಅವ್ರು ಮಾಡ್ತಾರೆ. ಯಾವ ಅಧಿಕಾರಿಗಳಿಗೆ ಕೂಡ ಈಗ ಇನ್ನೂ ಹೇಳ್ಬೇಕಂದ್ರೆ, ಇವತ್ತು ಅಲ್ಲಿ ಹೋಗಿದ್ದ ಸುಧೀರ್ ಕುಮಾರ್ ರೆಡ್ಡಿ ಆಗಲಿ, ಹರಿರಾಮ್ ಶಂಕರ್ ಆಗಲಿ, ಅವರು ನಕ್ಸಲೈಟ್ ಅನ್ನು ಶರಣಾಗತಿ ಮಾಡೋದ್ರಲ್ಲಿ ಬಹಳ ದೊಡ್ಡ ನೇತೃತ್ವ ವಹಿಸಿದ್ರು. ಹೌದಾ? ಅವರು ನಕ್ಸಲ್ ಮುಕ್ತ ಮಾಡಬೇಕು ಎನ್ನುವ ಈ ಮೆಡಲ್ ಧರಿಸಿದವರು. ನಾನು ಅದ್ರ ಬಗ್ಗೆ ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ನೀವು ಅವರ ಆಲೋಚನಾ ವಿಧಾನಗಳು ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡ್ಬೋದು, ಅದು ಬೇರೆ ವಿಚಾರ. ಅದರಿಂದ ನಾವು ತಕ್ಷಣದಲ್ಲಿ ನಾವು ನಿಮ್ಮ ಮುಂದೆ ನಿಮ್ಮ ಸಲಹೆಗಳು ಇರಲಿ. ಒಂದು ನಮ್ಮ ಒಂದಷ್ಟು ಹಿರಿಯರೆಲ್ಲ ಸೇರಿ, ಬರೀ ಮುಖ್ಯಮಂತ್ರಿಗಳನ್ನು ಮಾತ್ರ ಅಲ್ಲ, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಮತ್ತು ಆ ಭಾಗದ ಶಾಸಕರು ಯಾರಾದ್ರೂ ಹಿರಿಯರಿದ್ದಾರೆ, ಈಗ ಒಬ್ಬರೇ ಶಾಸಕರಿದ್ದಾರೆ, ಅವರನ್ನು ಸೇರಿಸಿದಾಗ ಅವರ ಸಮ್ಮುಖದಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡಿದರೆ, ಒಂದು ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಿದ್ರೆ 4 ಮಂದಿ ಮಾತಾಡಿ ಅದು ಒಂದು ಭಾಗ, ಒಂದು ಸೌಹಾರ್ದದ ಮೆರವಣಿಗೆಯಲ್ಲಿ ಮಾಡೋದು. ನಮಗೆ ಅವ್ರು ಹೇಳ್ತಾರೆ ಒಂದು 15,000 ಜನ ಸೇರಿಸಬಹುದು ಅಂತ. ಸೇರಿಸಬಹುದೇನೋ, ಇವತ್ತು ಇಷ್ಟು ಜನ ಬಂದಿದ್ದಾರೆ, ನಾವೆಲ್ಲ ಹಿಂದೆ ಜನನುಡಿ ಅಂತದ್ದೆಲ್ಲ ಮಾಡಿದಾಗ ಬಹಳ ಸಹಕಾರ ವ್ಯಕ್ತ ಆಗಿತ್ತು. ಅದರಿಂದ ಮಾಡ್ಬೋದು. ಇಷ್ಟನ್ನು ಸದ್ಯಕ್ಕೆ ನಮಗೆ ಮಾಡಬಹುದು ಅಂತ ಅನಿಸುತ್ತೆ. ಉಳಿದದ್ದು ನಿಮ್ಮ ಏನಾದರೂ ತಲೆ ಇದ್ದರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.